ಹಾಯ್ ನಮಸ್ತೆ. ಇವತ್ತು ರಕ್ತೇಶ್ವರಿ ಭಜನಾ ಮಂದಿರದಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆಗೆ ನಾನು ಹೋಗ್ತಾ ಇದ್ದೇನೆ. ನೋಡಿ, ಇಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಉಂಟು. ಇವತ್ತು ಮಂದಿರದಲ್ಲಿ ಸತ್ಯನಾರಾಯಣ ಪೂಜೆ, ಹೂವಿನ ಪೂಜೆ ಮತ್ತು ಗಣಪತಿ ಹೋಮ ಎಲ್ಲ ಉಂಟು. ಹಾಗೆ ಜನ ಎಲ್ಲ ಬಂದಿದ್ದಾರೆ ನೋಡಿ. ಆದರೆ ಕಳೆದ ಸಲದಷ್ಟು ಜನ ಈ ಸಲ ಇಲ್ಲ ನೋಡಿ. ಇಲ್ಲಿ ಪೂಜೆ ಬರಿಸ್ತಾ ಇದ್ದಾರೆ. ಪೂಜೆ ಬರಿಸುವವರು ಬರಿಸ್ಬೋದು. ಹಾಗೆ ಇಲ್ಲಿ ಪಾನಕದ ವ್ಯವಸ್ಥೆ ಎಲ್ಲ ಇತ್ತು. ಹಾಗೆ ನೋಡಿ, ಇಲ್ಲಿ ಅಶ್ವತ್ಥ ಕಟ್ಟೆಯಲ್ಲಿ ಪೂಜೆ ನಡೀತಾ ಉಂಟು. ನೋಡಿ, ಇಲ್ಲಿ ಮಾತೆಯರೆಲ್ಲ ಸೇರಿ ಸತ್ಯನಾರಾಯಣ ಪೂಜೆ ಪ್ರಸಾದವನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲ. ಈಗ ಪೂಜೆಲ್ಲಾಗಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು ಇಲ್ಲಿ. ನನ್ನ ಜನ್ಮವಾಗಿದೆ, ಈಗ ತಾನೇ ನನ್ನ ಜನ್ಮವಾಗಿದೆ ಎನ್ನುವುದು ಅನುಭವಕ್ಕೆ ಬಂದ ಮೇಲೆ ಯಾರಿಂದ ಜನ್ಮವಾಯಿತು, ಯಾಕಾಗಿ ನನ್ನ ಜನ್ಮವಾಯಿತು, ನಾನು ಮುಂದೆ ಮಾಡಬೇಕಾದ್ದು ಏನು ಎನ್ನುವುದನ್ನು ನಾನು ಚಿಂತಿಸಿದಾಗ ಯಾವುದೂ ಹೊಳೆಯುತ್ತಿಲ್ಲ. ನನ್ನ ಚಿಂತೆಯನ್ನು ಅರಿತೋ ಏನು, ನನ್ನ ಜನ್ಮಕ್ಕೆ ಕಾರಣವಾದಂತಹ ಒಂದು ಶಕ್ತಿ ನನ್ನನ್ನು ಸ್ಮರಿಸಿದಾಗ ನನಗೆ ಎಲ್ಲವನ್ನು ತಿಳಿಸ್ತೇನೆ ಎನ್ನುವಂತಹ ಭಯದ ಮಾತನ್ನು ಹೇಳಿದೆ. ಹಾಗಾಗಿ ಓಂಕಾರ ಸ್ವರೂಪಿಣಿಯಾದಂತಹ ಇಲ್ಲಿ ನೆರವೇರಿದಂತಹ ಭಕ್ತಾಭಿಮಾನಿಗಳು, ಕಲಾಭಿಮಾನಿಗಳು ಎಲ್ಲರಿಗೂ ಸರ್ವವಿಧ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಥಾಭಾವವನ್ನು ಭಕ್ತಾದಿಗಳೆಲ್ಲರೂ ಸೇರಿಸಿ ಆಸ್ವಾದಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಪದಾಧಿಕಾರಿಯಾದಂತಹ ಗೋಪಿನಾಥ
ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.